ಕುಕುಂಬರ್ ಅಡ್ಡೆ ಮುಳ್ಳು ಸೌತೆಕಾಯಿಯ ಅಕ್ಕಿ ಹಾಕಿ ಮಾಡಿದಂತಹ ಸಿಹಿ ಅಡ್ಡೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ನಾನು 1.5 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೀನಿ. ಯಾವುದೇ ಅಕ್ಕಿ ಸಹ ತೆಗೆದುಕೊಳ್ಬೋದು. ನೋಡಿ, ಒಂದು ದೊಡ್ಡ ಮುಳ್ಳು ಸೌತೆಕಾಯಿ, ಇದು ಸ್ಯಾಲಡ್ಗೆಲ್ಲ ಉಪಯೋಗಿಸ್ತೇವೆ ನೋಡಿ, ಅದೇ ಅಕ್ಕಿ. ನೋಡಿ, ಚೆನ್ನಾಗಿ ನೆಂದಿದೆ. ಒಂದು 3-4 ಸಲ ತೊಳೆದು ನಾನು ಒಂದು 4 ಗಂಟೆ ನೆನೆಯಲಿಕ್ಕೆ ಹಾಕಿದ್ದೆ. ನಾನು ಇದು ಮುಳ್ಳು ಸೌತೆಕಾಯಿಯನ್ನು ತುರಿದು ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ನೀರು ಬಿಡಲೆಂದು. 1 ಕಪ್ಪಿನಷ್ಟು, ಅಥವಾ ಸಿಹಿ ಜಾಸ್ತಿ ಬೇಕನ್ನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಆದರೆ ಕಡಿಮೆ. 1 ಕಪ್ ಬೆಲ್ಲ ನಾನು ಸ್ವಲ್ಪ ಜಜ್ಜಿ ಹಾಕಿದ್ದೇನೆ. ಇದನ್ನು ಇದರಲ್ಲಿ ಹಾಕಿ ಒಂದು 1/4 ಗಂಟೆ ಹಾಗೆ ಇಟ್ಟು ಬಿಡುವ. ಸ್ವಲ್ಪ ನೀರಾಗ್ತದೆ ಅದು, ಅದಕ್ಕೋಸ್ಕರ ಬೆಲ್ಲ ಸಹ ಕರಗ್ತದೆ ಮತ್ತು ಮುಳ್ಳು ಸೌತೆಕಾಯಿ ನೀರು ಬಿಡ್ತದೆ. ಹಾಗೆಯೇ ಒಂದು 1/4 ಗಂಟೆ ನಾನು ಇದನ್ನು ಇಟ್ಟಿರ್ತೇನೆ. ಈಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಲಿಕ್ಕೆ ರೆಡಿ ಮಾಡುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ನೆನೆದ ಅಕ್ಕಿಯನ್ನೆಲ್ಲ ನಾನು ಹಾಕಿದ್ದೇನೆ ಮಿಕ್ಸಿ ಜಾರಿಗೆ. ಇದು ನೋಡಿ, ಬೆಲ್ಲ ಮತ್ತು ಕುಕುಂಬರ್ ಇದೆ ನೋಡಿ, ತುರಿದದ್ದು, ಅದನ್ನು ಹಾಕಿದ್ದೇನೆ. ತುರಿದ ಉದ್ದೇಶ ಅದು ಸ್ವಲ್ಪ ನೀರು ಬಿಡ್ತದೆ ನೋಡಿ, ಅದಕ್ಕೋಸ್ಕರ. ಮತ್ತು ನಾವು ನೀರು ಹಾಕುವ ಅಗತ್ಯ ಇಲ್ಲ ಅದಕ್ಕೆ ಕಡಿಯುವಾಗ. ಈಗ ನೋಡಿ, ಒಂದು ದೊಡ್ಡ ಕಾಯಿಯ ಅರ್ಧ ಭಾಗ, ಅಂದರೆ ಸಾಧಾರಣ 3 ಕಪ್ಪಿನಷ್ಟಿದೆ. 1-2 ಕಪ್ಪಿನಷ್ಟು ನಾನೀಗ ಹಾಕಿ ಉಪ್ಪು ಹಾಕಿ ನೀರು ಹಾಕದೆ ರುಬ್ತಾ ಇದ್ದೇನೆ. ಒಂದು 4-5 ಏಲಕ್ಕಿ. ನೀರು ಹಾಕುವುದು ಅಗತ್ಯ ಇಲ್ಲ ನೋಡಿ, ಅಷ್ಟು ನೋಡಿ, ನೀರು ಹಾಕದೇ ಇಷ್ಟು ತೆಳುವಾಗಿದೆ. ಈಗ ಇದನ್ನೊಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕೀಗ ಸ್ವಲ್ಪ ತೆಂಗಿನ ತುರಿ ಎಕ್ಸ್ಟ್ರಾ ಹಾಕ್ಕೊಳ್ಳುವ, ತುಂಬ ರುಚಿಯಾಗಿ ಬರ್ತದೆ ಹಾಕಿದರೆ. ಒಂದು ಸಲ ಕಡಿಯುವಾಗ ಹಾಕಿದರೆ. ಈಗ ಒಂದು ಸಲ ನೋಡಿ, ಇದೊಂದು ದೊಡ್ಡ ತೆಂಗಿನಕಾಯಿ, ಇದರಲ್ಲಿ ಸಾಧಾರಣ 1 ಕಪ್ಪಿನಷ್ಟು ಈಗ ನಾನು ಹಾಕಿ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಟ್ಟು ಬಿಡುವ. 5-10 ನಿಮಿಷ ಸಹ ಇಟ್ಕೊಳ್ಬೋದು. ನಾನೊಂದು 5 ನಿಮಿಷ ಮಾತ್ರ ಇಟ್ಕೊಂಡೆ. ಬೆಳಗಿನ ಟೀ ಅಥವಾ ಸಂಜೆಯ ಹೊತ್ತು ಟೀ ಟೈಮಲ್ಲಿ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಇದು ಇಡ್ಲಿ ಬೇಯಿಸುವ ಪಾತ್ರೆ. ಇದಕ್ಕೊಂದು ಬಾಳೆ ಎಲೆಯನ್ನು ನಾನು ನೋಡಿ ಈ ರೀತಿ ಹಾಕಿದ್ದೇನೆ. ಬಾಳೆ ಎಲೆಯಲ್ಲಿ ಹಾಕಿ ಮಾಡಿದರೆ ರುಚಿ ಸಹ ಇನ್ನೂ ಸಹ ಜಾಸ್ತಿ. ಕಡೆದಿಟ್ಟಾಗಲೇ ನಮಗೆ ಮುಳ್ಳು ಸೌತೆಕಾಯಿಯ ಪರಿಮಳ ಚೆನ್ನಾಗಿ ಬರ್ತಾಯಿತ್ತು. ಇದು ಅಡ್ಡೆ ಆಗಿ ಬೆಂದ ಮೇಲೆ ಅಂತೂ ತುಂಬ ಪರಿಮಳ ಮತ್ತು ರುಚಿಯಾಗಿರ್ತದೆ ನೋಡಿ. ಹಾಕಿ ಇಟ್ಟಿದ್ದೇನೆ ನಾನು ಒಂದು 25 ನಿಮಿಷ ಬೇಯಿಸಲಿಕ್ಕಿದೆ. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ, ನಂತರ ಒಂದು 15 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸಿದರೆ ಸಾಕಾಗ್ತದೆ. ಯಾಕಂದರೆ ತುಂಬ ದಪ್ಪ ಇಲ್ಲ, ಇದು ಸ್ವಲ್ಪ ತೆಳುವಾಗಿ ಇದೆ ನೋಡಿ. ಈಗ ನಾನು ಗ್ಯಾಸ್ ಆರಿಸಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಈಗ ಇದನ್ನು ಕಟ್ ಮಾಡಿದರೆ ಇವತ್ತಿನ ಅಡ್ಡೆ ರೆಡಿ ಆಯಿತು. ತುಂಬ ರುಚಿಯಾಗಿರುವ ಈ ಅಡ್ಡೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಸಹ ಇಷ್ಟ ಆಗ್ಬೋದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.